ಸ್ನೇಹಿತರೆ, ಬ್ರಹ್ಮ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ತುಂಬಾ ವಿಡಿಯೋಗಳನ್ನು ನಾನು ದೈವಗಳ ಬಗ್ಗೆ, ದೈವಾರಾಧನೆ, ಪೂಜೆ ನಡೀತಾ ಇರುವಂಥದ್ದು ಇಂಥದ್ದನ್ನೇ ಹಾಕಿದ್ದೆ. ಈ ನಡುವೆ ಹೊಸ ವಿಡಿಯೋಗಳನ್ನು ನಾನಿನ್ನು ಹಾಕಿಲ್ಲ. ಮತ್ತೆ ಒಂದು ಹೊಸ ವಿಡಿಯೋವನ್ನು ಕಾಂತಾರ ವಿಚಾರವಾಗಿ ಹಾಕ್ತಾ ಇದ್ದೀನಿ. ತುಂಬಾ ಜನ ನನ್ನ ಸ್ನೇಹಿತರು ದೈವಗಳ ಬಗ್ಗೆ, ಕಾಂತಾರದ ಬಗ್ಗೆ ವಿಶ್ಲೇಷಣೆ ಮಾಡಿ ಒಂದು ವಿಡಿಯೋ ಹಾಕಿ ಬರ್ತಾನ ಅಂತ ಹೇಳ್ತಾ ಇದ್ರು. ನಿಮಗೆ ತಿಳಿದ ಹಾಗೆ ನಮ್ಮ ತುಳುನಾಡಲ್ಲಿ ಬಂಟ ಜನಾಂಗ, ಬಿಲ್ಲವ ಜನಾಂಗ, ಹೀಗೆ ಒಂದು 2-3 ರೀತಿಯ ಜನಾಂಗದವರಿದ್ದಾರೆ, 3-4 ಜನಾಂಗದವರಿದ್ದಾರೆ. ಎಲ್ಲ ಇಲ್ಲಿಯ ಮೂಲ ನಿವಾಸಿಗಳು. ಇವ್ರುಗಳು ಮುಖ್ಯವಾಗಿ ಭೂತಾರಾಧನೆ ಮಾಡ್ಕೊಂಡು ಬಂದವರು. ಹಿಂದೆ ಈ ಬಾರ್ಕೂರು ಸಂಸ್ಥಾನ ರಾಜರು, ತುಳುವ ರಾಜವಂಶರು, ತುಳು ರಾಜವಂಶರಿದ್ರು. ಈ ಬಾರ್ಕೂರು ಸಂಸ್ಥಾನ ಬಂಟ ಸಮುದಾಯ, ಬಂಟರು. ಇವರು ಏನಂದ್ರೆ ಪಾಳೆಗಾರರ ತರ ಇದ್ರು. ಈ ಬಂಟ ಸಮುದಾಯದಲ್ಲಿ ಇವರು ಭೂತಾರಾಧನೆಯನ್ನೇ ಮಾಡ್ಕೊಂಡು ಬಂದಿದ್ರು. ಭೂತಳ ಪಾಂಡ್ಯ ಆತ, ವಿಕ್ರಮ ಪಾಂಡ್ಯ ಅನ್ನುವ ರಾಜ, ಪಾಂಡ್ಯ ಅರಸ, ತುಳುನಾಡನ್ನು ಆಳ್ತಿದ್ದವನು. ಒಂದು 1500 ವರ್ಷಗಳ ಹಿಂದಿನ ಕಥನ ಇದು. ಭೂತಾಳ ಪಾಂಡ್ಯ ಅಂತ ಅವನನ್ನ ಕರಿತಾ ಇದ್ರು. ಈ ಭೂತಾಳ ಪಾಂಡ್ಯ ಏನಂದ್ರೆ, ಇವನ ಮಾವ ದೇವಪಾಂಡ್ಯ. ಈ ದೇವಪಾಂಡ್ಯ ಪ್ರಜೆಗಳ ಸುಖಕ್ಕಾಗಿ ಒಂದು ದೊಡ್ಡ ಹಡಗನ್ನು ದೇವಪಾಂಡ್ಯ ಪ್ರಜೆಗಳ ಸುಖಕ್ಕಾಗಿ ಒಂದು ದೊಡ್ಡ ಹಡಗನ್ನು ನಿರ್ಮಾಣ ಮಾಡ್ತಾನೆ. ಆ ಹಡಗು ನಿರ್ಮಾಣಕ್ಕೆ ಒಂದು ದೊಡ್ಡ ಮರವನ್ನು ಕಡಿತಾನೆ. ಆ ಮರದಲ್ಲಿ ಈ ಕುಂಡೋದರ ಅನ್ನುವ ಒಂದು ಭೂತ ಇತ್ತು, ವಾಸವಾಗಿತ್ತು. ಪುರಾಣಗಳ ಪ್ರಕಾರ ದಕ್ಷಯಜ್ಞ ಕಾಲದಲ್ಲಿ ಪರಾಕ್ರಮ ತೋರಿಸಿದ ಒಂದು ಭೂತ, ಶಿವನ ಗಣ. ಅದಕ್ಕೆ ಸಂತೋಷಪಟ್ಟು ಶಿವ, ನೀನು ತುಳುನಾಡಲ್ಲಿ ನೆಲೆಯಾಗಿರು, ಮುಂದೆ ಕಾಲಾನಂತರದಲ್ಲಿ ನಿನಗೆ ಎಲ್ಲ ಸೇವೆಗಳು, ಪೂಜೆಗಳು ಸಲ್ತವೆ ಅಂತ ಹೇಳಿ ವರದಾನ ಕೊಟ್ಟಿರ್ತಾನೆ ಅಂತ ಪುರಾಣದಲ್ಲಿ ಉಲ್ಲೇಖ, ಶಿವಪುರಾಣದಲ್ಲಿ. ಅಂಥ ಆ ಕುಂಡೋದರ ಭೂತ ಇರುವಂತ ಮರವನ್ನು ಈ ದೇವಪಾಂಡ್ಯ ಕಡಿತಾನೆ. ಹಡಗನ್ನು ತಯಾರು ಮಾಡಿ ಹಡಗನ್ನು ಸಮುದ್ರಕ್ಕೆ ಇಳಿಸಿದಾಗ ಭೂತ ಪ್ರತ್ಯಕ್ಷ. ಸತ್ಯದ ಕಾಲ ಇರಬಹುದು, ಭೂತ ಪ್ರತ್ಯಕ್ಷ ಆಗಿದೆ ಅಂತ ಹೇಳ್ತಾರೆ. ಅಥವಾ ಇವತ್ತಿನ ಕಾಲದ ದೈವಗಳು ಆಳಿ ಬಂದು ಹೇಳಿದ ಹಾಗೆ ಏನು ನುಡಿ ಕೊಟ್ಟಿರಬಹುದು, ಏನು ತೊಂದರೆಯಾಗಿ ಅದನ್ನು ಕೇಳಿದಾಗ ಹೀಗೆ ಹೇಳಿರಬಹುದು. ಬಟ್ ಭೂತವೇ ಪ್ರತ್ಯಕ್ಷವಾಗಿ, ಓಹೋ ನಿಲ್ಲಲಿ ನರಬಲಿ ಸಲ್ಲಲಿ, ಅಂದ್ರೆ ನಿನ್ನ ಹಡಗು ಇಳಿಲಿಕ್ಕಾಗುವುದಿಲ್ಲ, ನರಬಲಿ ಕೊಟ್ಟು ಹೋಗು, ನನ್ನ ಮರವನ್ನು ಕಡಿದಿದ್ದೀಯಾ ತಪ್ಪಿಗಾಗಿ ಅಂತ ಹೇಳಿ. ಈ ದೇವಪಾಂಡನಿಗೆ ತುಂಬಾ ಮಂಡೆ ವಿಷಯ ಆಗ್ತದೆ. ಮನೆಯಲ್ಲಿ ಬಂದು ಮಲಗಿಬಿಡ್ತಾನೆ. ಉಪ್ಪರಿಗೆ ಮಲಗೋಕ್ಕಿಂತ ಮೊದಲು ಚಿಂತೆಯಲ್ಲಿದ್ದವನು ಕಡೆಗೆ ತನ್ನ ಮಡದಿ ಹತ್ರ ಹೋಗಿ ಕೇಳ್ತಾನೆ, 11 ಜನ ಮಕ್ಕಳಿದ್ದಾರೆ, ನೀನು ಒಬ್ಬನನ್ನ ಬಲಿ ಕೊಡುವ ಪ್ರಜೆಗಳಿಗೋಸ್ಕರ, ಏನು ತೊಂದರೆ ಇಲ್ಲ, ಒಬ್ಬನನ್ನ ಬಲಿ, ಇಷ್ಟು ಮಕ್ಕಳಿದ್ದಾರೆ ಅಂತ. ಆವಾಗ ಹೆಂಡತಿ ರಾತ್ರಿ ಹೊರಟೋಗ್ತಾಳೆ. ಹೊಳೆ ದಾಟಿ ದೋಣಿಯವನ ಹತ್ರ ದಾಟ್ಸ್ಲಿಕ್ಕೆ ಹೇಳಿ ರಾತ್ರಿ ಅರಮನೆ ಬಿಟ್ಟು ಹೊರಟೋಗ್ತಾಳೆ. ಸಕಲ ಐಶ್ವರ್ಯವು ಹೋದರೆ ಹೋಗಲಿ, ಮಕ್ಕಳ ಬಲಿ ಕೊಡಲುಂಟೆ ಅಂತ ಹೊರಟೋಗ್ತಾಳೆ. ಈ ನಮ್ಮ ಉತ್ತರ ಕನ್ನಡದ ಯಾವುದು ಅಂಕೋಲಾ ಈ ಸೈಡ್ ಈ ನಾಯಕ ಜನಾಂಗ ಇದಾರಲ್ಲ, ಅವರೇ ಈ 11 ಜನ ಮಕ್ಕಳ ಸಂತತಿ. ಅವರು ಬಂಟ ನಾಡ ಸಮಾಜಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಈ ಏನಾಗ್ತದೆ ಅಂದ್ರೆ, ದೇವಪಾಂಡನಿಗೆ ಇನ್ನೂ ಚಿಂತೆಗೀಡಾಗತ್ತೆ. ಅರಮನೆ ಉಪ್ಪರ್ಗಿಯಲ್ಲಿ ಹೋಗಿ ಕಾಯಿಲೆ ಬಿದ್ದು ಮಲ್ಕೊಂಡು ಬಿಡ್ತಾನೆ. ಅವನ ತಂಗಿ, ಒಬ್ಳೆ ತಂಗಿ, ಅವಳ ಗಂಡ ಯಾವುದೋ ಒಂದು ರಾಜ್ಯ ಹನಿಯಡಿ ಅನ್ನುವಲ್ಲಿ ತನ್ನ ಮಗನ, ವಿಕ್ರಮ ಪಾಂಡ್ಯ ಅನ್ನೋ ಮಗನಿಗೆ ವಿದ್ಯಾಭ್ಯಾಸ ಮಾಡ್ತಾ, ಗಂಡ ರಾಜ್ಯವನ್ನು ಕಳ್ಕೊಂಡಿರ್ತಾಳೆ. ಅವಳು ಹನ್ನೆಡಿಯಲ್ಲಿ ಗುರುಕುಲದಲ್ಲಿ ಮಗನಿಗೆ ವಿದ್ಯಾಭ್ಯಾಸ ಕೊಡ್ತಾ ಇರೋವಳಿಗೆ ವಿಚಾರ ತಿಳಿತದೆ.
ಅವಳು ಬಂದು ಅಣ್ಣನನ್ನು ಹೇಳ್ತಾಳೆ, ನಂದು ಒಬ್ಬನೇ ಮಗ ಇದ್ದಾನೆ, ಅವನ್ನೇ ಬಲಿ ಕೊಡುವ, ಚಿಂತೆ ಮಾಡಬೇಡ ಅಂತ ಹೇಳಿ ಆ ಮಗನನ್ನು, ವಿಕ್ರಮ್ ಪಾಂಡೆ ಚಿಕ್ಕ ಹುಡುಗನನ್ನು ಕರ್ಕೊಂಡು ಬಲಿ ಕೊಡ್ಲಿಕ್ಕೆ ಹೋಗ್ತಾರೆ. ಆಗ ಭೂತಕ್ಕೆ ಸಂತೋಷವಾಗಿ, ಎಂತ ತ್ಯಾಗ ಅಂತ ಹೇಳಿ, ಈ ಮಗುವಿನ ಬಲಿ ಕೊಡಬೇಡಿ, ಇವನು ಸಮಸ್ತ ಭೂತಳ ಆಳ್ತಾನೆ ಮುಂದೆ ಅಂತ ಹೇಳಿ ಅವನ ಕಾಲಿನ ಕಿರುಬೆರಳನ್ನ ಕಟ್ ಮಾಡ್ತಾನೆ ಬಲಿ ರೂಪದಲ್ಲಿ. ಆದ್ರೆ ಇನ್ನು ಮುಂದೆ ಏನೇ ಇದ್ದರೂ ಸಂಪತ್ತನ್ನು ಅಳಿಯನಿಗೆ, ಅಂದ್ರೆ ತಂಗಿಯೋ ಅಕ್ಕನೋ ಕುಟುಂಬದವರಿಗೆ ಬಿಟ್ಟು ಕೊಡಬೇಕು, ಯಾರೇ ಬಂಟ ಸಮುದಾಯದವರು ಅನ್ನೋದೊಂದು ವಾಗ್ದಾನ ಮಾಡಿಬಿಟ್ಟು ಹೋಗ್ತದೆ. ಅಂದಿನಿಂದ ಕುಂಡೋದರ ಭೂತ ಮತ್ತು ಅದರ ಪರಿವಾರ ಭೂತಗಳನ್ನು ಪೂಜೆ ಮಾಡ್ತಾ ಬರ್ತಾ ಇರ್ತಾರೆ. ಈ ಮುಂದೆ ಏನಾಗ್ತದೆ ಅಂದ್ರೆ, ಈ ಬಂಟ ಸಮುದಾಯದಲ್ಲಿ ಕೆಲವೊಂದಿಷ್ಟು ಕಾಲ ಅಣ್ಣನೋ ತಮ್ಮನೋ ಎಲ್ರು ಕುಟುಂಬದಲ್ಲಿ ಇರ್ತಾರೆ. ತಂಗಿ ಇರ್ತಾಳೆ, ಸೋದರಿಕೆ ಸಂಬಂಧವನ್ನು ಮಾಡ್ತಾರೆ, ಇಲ್ಲ ಬೇರೆ ಸಂಬಂಧ ಮಾಡ್ತಾರೆ, ತಂಗಿಯೋ ಅಕ್ಕನೋ ಮದುವೆ ಮಾಡ್ತಾರೆ, ಕುಟುಂಬದವರು ಅಂತಾರೆ ಅವ್ರನ್ನ. ಅವರು ನೀವು ಅಣ್ಣ ತಮ್ಮನಿಗೆ ಪಾಲ್ ಕೊಡ್ತಾರೆ, ತಲೆಸರ್ತಿ, ಪಿತ್ರಾರ್ಜಿತ ಆಸ್ತಿ ಆದ್ರೆ ತಲೆಸರ್ತಿ ಅಂದ್ರೆ ಎಷ್ಟು ಮೆಂಬರ್ಸ್ ಇದ್ದಾರೆ, ಮಗ ಇರ್ಬೋದು, ಮರಿಮಗ ಇರ್ಬೋದು, ಮರಿ ಮೊಮ್ಮಗ ಇರ್ಬೋದು, ಎಲ್ಲರಿಗೂ ಪಾಲು. ಇಲ್ಲಿ ತಂದೆಯ ಮಕ್ಕಳು ಡೈರೆಕ್ಟ್ ಮಕ್ಕಳಿಗೆ 6 ಜನ ಇದ್ರೆ ಅಥವಾ 3 ಜನ ಇದ್ರೆ 3 ಪಾಲ್ ಅಂತಲ್ಲ, ಅವರ ಮಕ್ಕಳಿಗೂ ಪಾಲು, ಎಲ್ಲರಿಗೂ ಪಾಲ್ ಕೊಡ್ಬೇಕಾಗತ್ತೆ. ಅದನ್ನ ಟೋಟಲ್ ಆಸ್ತಿ, ಪಿತ್ರಾರ್ಜಿತ ಆಸ್ತಿಯನ್ನು. ಮತ್ತೆ ಗಂಡು ಮಕ್ಕಳು ಅವರು ಜೀವಂತ ಇರುವ ತನಕ ಅದರಲ್ಲಿ ದುಡ್ದು ಏನು ಮಾಡಿ ತನ್ನ ಹೆಂಡತಿ ಮಕ್ಕಳಿಗೆ ಅದನ್ನ ಉಪಯೋಗಿಸ್ಬೋದು. ಸತ್ತ ನಂತರ ಅವರು ಕುಟುಂಬಕ್ಕೆ ಬಿಟ್ಟು ಹೋಗ್ತಾರೆ. ಅಳಿದವರದ್ದು ಉಳಿದವರಿಗೆ ಅನ್ನೋ ಒಂದು ಪ್ರಿನ್ಸಿಪಲ್ ಇರ್ತದೆ. ಅವರ ಅಗ್ರಿಮೆಂಟ್ ಅಲ್ಲೇ ಹಾಗೆ ಮಾಡ್ತಿರ್ತಾರೆ ಹಿಂದಿನವರು. ಅಳಿದವರದ್ದು ಅಂದ್ರೆ ಸತ್ತು ಹೋದವರದ್ದು ಪುನಃ ಉಳಿದ ಕುಟುಂಬದವರಿಗೆ ಯಾರಿರ್ತಾರೆ. ಆಸ್ತಿಯನ್ನು ಮಾರುವಂತ ಹಕ್ಕಿಲ್ಲ, ಮಾರುವ ಹಾಗೇ ಇಲ್ಲ, ಅದು ದೈವಕ್ಕೂ ಸಂಬಂಧಿತವಾಗಿರುತ್ತೆ. ಆ ಕುಟುಂಬದ ದೈವಗಳು ಅಂತ ಇವರು ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ. ಆ ದೈವಗಳು ಸೇವೆ ನಡೆಸ್ಬೇಕಲ್ಲ, ಕುಟುಂಬದವರು ಅದನ್ನ ನಿಲ್ಲಿಸದೆ, ಪಿತೃಗಳು, ದೈವಗಳಂದ್ರೆ ಪಿತೃಗಳು, ಅವರ ಹಿರಿಯರು ನಂಬಿಕೊಂಡು ಬಂದಂತ ಗಣಗಳು, ಭೂತಗಳು, ಈ ದೈವಗಳು ಎಲ್ಲಿಂದ ಬಂದವು, ಈ ಧರ್ಮಸ್ಥಳದಿಂದಲೋ ಅಥವಾ ಎಲ್ಲಿಂದಲೋ ಒಂದು ದೇವಸ್ಥಳಗಳಿಂದ, ಅಥವಾ ಮೂಲ ಅಲ್ಲೇ ಇದ್ದ ದೈವ ಅಂತ ನೋಡಿ ಬಂದು ಏನೋ ಒಂದು ತಿಳಿದು, ಅಥವಾ ತುಂಬಾ ಹಿರಿಯರು ಧರ್ಮಿಷ್ಠರಾದವರು ಸತ್ತಾಗ ಅವರನ್ನು ಪ್ರೇತ ಭೂತ ರೂಪದಲ್ಲಿ, ಹಿರಿಯರ ಪಿತೃಗಳ ಗಣಗಳ ರೂಪದಲ್ಲಿ, ದೈವಗಳ ರೂಪದಲ್ಲಿ ಆರಾಧಿಸ್ಕೊಂಡು ಬಂದಿರ್ತಾರೆ. ಹಿಂದಿನವ್ರದ್ದೆಲ್ಲ ಕೆಲವು ಸಿದ್ಧಾಂತ ಇರುತ್ತೆ. ತುಂಬಾ ಪ್ರಖ್ಯಾತ ಆದ ವ್ಯಕ್ತಿ ಸತ್ತಾಗ ಅವನನ್ನು ದೈವ ರೂಪದಲ್ಲಿ ಆರಾಧಿಸ್ಕೊಂಡು ಬರ್ತಾರೆ ಮುಂದೆ, ಅವ್ರು ದೈವವಾದರು ಎಂದು. ಈಗ ಹೇಳ್ತಾರೆ ದೈವಾಧೀನರಾದರು ಅಂದ್ರೆ, ಆವಾಗಲ್ಲ, ಅದನ್ನು ದೈವವಾದರು. ಅವರಷ್ಟು ಪುಣ್ಯಾತ್ಮ ಇರ್ತಾರೆ, ಲೋಕ ಕಲ್ಯಾಣ ಎಲ್ರಿಗೂ ಒಳ್ಳೇದು ಮಾಡಿರ್ತಾರೆ, ಅಂತವರನ್ನು ದೈವವಾದರು ಎಂದು ಆರಾಧಿಸ್ಕೊಂಡು ಬರ್ತಾರೆ. ಮುಂದಿನ ಪೀಳಿಗೆಯವರು ನಮ್ಮ ಕುಲದೇವರು, ಪಿತೃಗಳು ಅಂತ. ಈಗ ನೋಡಿ, ಕುಲದೇವರು ನಮ್ದು ಮಾಲಿಂಗೇಶ್ವರ ಕುಲದೇವರು ಅಂತಾರೆ, ನಮ್ದು ಮಹಾಕಾಳಿ ಕುಲದೇವರು ಅಂತಾರೆ, ನಮ್ದು ಬ್ರಹ್ಮಲಿಂಗೇಶ್ವರ ಕುಲದೇವರು ಅಂತಾರೆ. ಇದರಲ್ಲಿ ಹೇಗೆ ಕುಲದೇವರು? ಬ್ರಹ್ಮಲಿಂಗೇಶ್ವರ ಬ್ರಾಹ್ಮಣರಿಂದ ಆರಾಧಿಸಿಕೊಂಡು ಬಂದಂತ ಈಶ್ವರ ಸ್ವರೂಪ ದೇವರು ಬ್ರಹ್ಮಲಿಂಗೇಶ್ವರ ಆಗ್ತಾನೆ. ಮುಂದೆ ಅದನ್ನ ಯಾರ್ಯಾರು ತಮ್ಮ ಕುಲದೇವರು ಅಂದ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ. ಕುಲದೇವರು ಅಂತ ಪೂಜೆ ಮಾಡ್ಕೊಂಡು ಬರುವುದ್ರಲ್ಲಿ ಅವರು ಕುಲದೇ ಹಿಂದಿನದಂತ ಏನಿಲ್ಲ. ಕುಲದೇವರು ಒಂದು ಮಧ್ಯವಂತ ಒಂದು ಕಾಲದಲ್ಲಿ ಆ ಹಿರಿಯರು ನಂಬ್ಕೊಂಡು ಬಂದಿರ್ತಾರೆ, ಅದನ್ನ ಕುಲದೇವರು ಅಂತ ಮಾಡ್ಕೊಂಡು ಬಿಡ್ತಾರೆ. ಇನ್ನು ಕುಲದೇವರು ಅಂತಾನೆ ಇರ್ತಾರೆ. ಕುಲದೇವರು ಅಂದ್ರೆ ಆರಾಧಿಸುವುದು ಮೂಲ ಇರುವವರು, ಆ ಮೂಲ ವಂಶಜರು ಎಲ್ಲಿರ್ತಾರೆ, 1000 ಅಲ್ಲ, 2, 3, 5,000 ವರ್ಷಗಳ ಹಿಂದಿನ ಕಥನ. ಅವ್ರು ಯಾವ ದೇವರನ್ನ ಆರಾಧಿಸಿದ್ದಾರೆ ಅನ್ನೋದು ಯಾರಿಗೆ ಗೊತ್ತಿರುತ್ತೆ. ಮಧ್ಯಂತರದಲ್ಲಿ ಎಲ್ಲೋ ಒಂದು ಕುಟುಂಬದವರು ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿರುವ ಒಂದು ದೇವರನ್ನ ಆರಾಧಿಸ್ಕೊಂಡು ಬರ್ತಾರೆ. ಕೆಲವರು ಹಾಗಲ್ಲ, ಮನೆಯಲ್ಲೇ ಇರುತ್ತೆ ದೇವರು, ಯಾವುದೋ ಒಂದು ಕೃಷ್ಣನ ಮೂರ್ತಿಯೋ ಅಥವಾ ಜಗನ್ಮಾತೆಯ ಮೂರ್ತಿಯೋ ಆರಾಧನೆ ಮಾಡಿಕೊಂಡು, ಲಕ್ಷ್ಮಿಯ ಮೂರ್ತಿಯನ್ನು ಮನೆಯೊಳಗೆ ಆರಾಧನೆ ಮಾಡ್ಕೊಂಡು, ನವರಾತ್ರಿ ದೇವರ ಮೂರ್ತಿಯನ್ನು ಆರಾಧನೆ ಮಾಡ್ಕೊಂಡು ಬರ್ತಿರ್ತಾರೆ. ಅದೇ ಅವರ ಕುಲದೇವರು ಅಂತ. ಮುಂದೊಂದು ದಿವಸ ಅನುಕೂಲ ಇದ್ದವರು ಅದಕ್ಕೊಂದು ಗುಡಿಯನ್ನು ಕಟ್ತಾರೆ, ಅದೇ ದೇವಾಲಯ ಆಗದ ಊರಿನ ದೇವಾಲಯವೂ ಆಗೋ ಸಾಧ್ಯತೆ ಇರುತ್ತೆ. ಹೇಗೂ ಹೇಳೋಕ್ ಆಗೋದಿಲ್ಲ. ಅದು ಇಂಥದೇ ರೀತಿಯಲ್ಲಿ ಒಟ್ಟಿಂದ ಯಾರೇ ಆರಾಧನೆ ಮಾಡ್ಕೊಂಡು ಬಂದಿರ್ಲಿ, ಯಾರದ್ದೇ ಮನೆ ದೇವರಾಗಿರ್ಲಿ, ಅದು ದೇವರೆಂದು ಅದಕ್ಕೆ ಸ್ಥಾನ ಕೊಟ್ಟು ಪೂಜಿಸಿದ ಮೇಲೆ ಯಾರು ಕೂಡ ನಂಬಬಹುದು. ಆ ದೇವರುಗಳು ಹಾಗೆ, ದೈವಗಳು ಹಾಗೆ, ನಂಬಿದವರನ್ನ ಎಂದೂ ಕೈ ಬಿಡುವುದಿಲ್ಲ. ನಾನು ಈಗ ಕೆಲವರಿಗೆ ನಾವು ಹೇಳ್ತೀವಿ ತಾಯಿ ವರ್ಗದ ದೈವ ಅಂತೀವಿ. ತಾಯಿ ವರ್ಗದ ದೈವ ಅಂದ್ರೆ ತಾಯಿಯ ಕುಟುಂಬದಿಂದ, ಈಗ ನಮ್ಮ ಬಂಟ ಸಮುದಾಯದಲ್ಲಿ ತಾಯಿ ವರ್ಗ ಅಂದ್ರೆ ಮೂಲ ಕುಟುಂಬದವರು, ಅಲ್ಲಿಂದ ಮೂಲ ಒಂದು ದೈವವನ್ನು ನಂಬ್ಕೊಂಡು ಬಂದಿರ್ತಾರೆ. ಕರೆಗೆ ಅವ್ರು ಎಲ್ಲೋ ಮದುವೆ ಆಗಿ ಎಲ್ಲೋ ಹೋಗ್ತಾರೆ, ಅಲ್ಲಿ ಯಾರು ಇರೋದಿಲ್ಲ, ಇವ್ರು ಅಲ್ಲೇ ಮನೆ ಮಾಡ್ಕೊಂಡಿರ್ತಾರೆ. ಆವಾಗ ಅಲ್ಲಿಯ ಗ್ರಾಮ ದೇವತೆಯನ್ನು ನಂಬ್ತಾರೆ, ಅದನ್ನ ಗ್ರಾಮ ಕಟ್ಟ ದೇವರು ಅಂತ ಹೇಳ್ತೀವಿ, ಅದನ್ನು ನಂಬ್ತಾರೆ. ಅದನ್ನಲ್ಲದೆ ಇವರ ಮೂಲ ತಾಯಿ ಕುಟುಂಬದಿಂದ ಮೊದಲಿಂದ ಆರಾಧಿಸಿಕೊಂಡು ಬಂದ ತಾಯಿ ವರ್ಗ ದೈವ, ಅದನ್ನು ನಂಬ್ತಾರೆ. ಇದು ನೋಡಿ, ಕೃಷ್ಣ
ಆ ದೇವಕಿಯ ಗರ್ಭದಲ್ಲಿ ಹುಟ್ಟಿದರು, ಅವಳು ತಾಯಿ. ಇಲ್ಲಿ ಯಶೋದೆ ಸಾಕಿದವಳು, ಇಲ್ಲೂ ತಾಯಿ. ಗ್ರಾಮ ಕಟ್ಟಿನ ದೇವತೆ ಇವರು ಎಷ್ಟೋ ತಲೆಮಾರುಗಳಿಂದ ಅದೇ ಗ್ರಾಮದಲ್ಲಿ ಬೆಳೆದು ಬಂದು ಪೂಜೆ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡು ಅವಳು ಯಶೋದೆ ತರ ಕಾಪಾಡ್ತಾ ಇರುವ ತಾಯಿ. ಇನ್ನು ಮೂಲ ತಾಯಿ ದೇವಕಿ ತರ ಯಾವುದು ತಾಯಿ ವರ್ಗ ದೈವ, ಈ ಎರಡನ್ನೂ ಬಿಡೋದಕ್ಕಾಗೋದಿಲ್ಲ. ಗ್ರಾಮ ಕಟ್ಟಿನ ದೇವತೆ ನೆನೆದ ಕೂಡಲೇ ಅವಳು ಬಂದು ರಕ್ಷಣೆ ಮಾಡ್ತಾಳೆ. ಅಲ್ಲಿ ಅವಳ ಕ್ಷೇತ್ರದಲ್ಲಿ ಈಗ ನೋಡಿ, ನಾವೀಗ ಅಮೆರಿಕಕ್ಕೋ ಎಲ್ಲೋ ಹೋಗ್ತೀವಿ, ಅಲ್ಲಿಯ ಪ್ರಜೆಗಳಾಗ್ತೀವಿ. ಅಲ್ಲೇ ಹುಟ್ಟುಬಿಟ್ಟವರು ಅಲ್ಲೇ ಪ್ರಜೆಗಳು, ಆದ್ರೆ ಅವರ ಮೂಲ ಭಾರತ ಆಗಿರುತ್ತೆ. ಹಾಗೆ ಆದ್ರೆ ಅಮೆರಿಕ ಫುಲ್ ರಕ್ಷಣೆ ಕೊಡುತ್ತೆ ಅವರಿಗೆ. ಇದು ಅದೇ ತಾಯಿ ವರ್ಗ ಗ್ರಾಮ ಕಟ್ಟು ಅನ್ನೋದು, ಎರಡನ್ನೂ ನಾವು ಆರಾಧಿಸ್ಕೊಂಡು ಬರ್ಬೇಕಾಗತ್ತೆ. ಇಲ್ಲಿ ಈ ವಿಚಾರ, ದೈವಗಳ ವಿಚಾರ ಹೀಗೆ. ದೈವಗಳಲ್ಲಿ ನೋಡಿ ಹೈಗುಳಿ, ಪಂಜುರ್ಲಿ, ಹೀಗೆ. ಪಂಜುರ್ಲಿ ಅಂದ್ರೆ ವರಹ ದೇವರು, ವರಹ ಹಂದಿ ರೂಪ ತಾಳಿದ ಪರಮಾತ್ಮ ವಿಷ್ಣು, ಅದನ್ನೇ ವರಹ ದೈವ ಅಂತ ಹೇಳ್ತೀವಿ ನಾವು, ಪಂಜುರ್ಲಿ ದೈವ ಅಂತ ಹೇಳ್ತೀವಿ. ಆಮೇಲೆ ಹೈಗುಳಿ ಎತ್ತಿನ ರೂಪದ ದೈವ. ಹೀಗೆ ಬೇರೆ ಬೇರೆ. ಹಳಿಯಮ್ಮ, ಚಿಕ್ಕಮ್ಮ ಅಂತ. ಚಿಕ್ಕು ದೇವತೆ ಅಂದ್ರೆ ಚಿಕ್ಕಮ್ಮ ಎನ್ನುವ ಹೆಂಗಸು, ಅವಳನ್ನ ಯುದ್ಧ ಕಾಲದಲ್ಲಿ ಮದುವೆ ಆಗದಿರುವವಳು, ಅವಳನ್ನ ಅತ್ಯಂತ ಸುಂದರಿಯಾಗಿರ್ತಳು, ಅವಳನ್ನ ಬಲಿ ಕೊಟ್ಟು ಯುದ್ಧಕ್ಕೆ ಹೋಗ್ತಾರೆ. ಪವಿತ್ರವಾದ ಹೆಂಗಸನ್ನ ಬಲಿ ಕೊಟ್ಟು ಯುದ್ಧಕ್ಕೆ, ಆ ಕಾಲದಲ್ಲಿ ಯುದ್ಧಕ್ಕೆ ಹೋದಾಗ ಯುದ್ಧ ಗೆದ್ದು ಬರ್ತಾರೆ. ಆ ಸಂತೋಷದಿಂದ ಆ ಚಿಕ್ಕಮ್ಮನ ದೇವಸ್ಥಾನ ಕೊಟ್ಟು ಆ ಚಿಕ್ಕಮ್ಮನಿಗೆ ಚಿಕ್ಕು ದೈವ ಅಂತ ಪೂಜೆ ಮಾಡ್ತಾ ಬರ್ತಾರೆ. ಅದರಲ್ಲಿ ಅನೇಕ ಚಿಕ್ಕುಗಳಿವೆ, ಮರಳು ಚಿಕ್ಕು, ಬಾಲ್ ಚಿಕ್ಕು, ಹೀಗೆ ಬೇರೆ ಬೇರೆ ಚಿಕ್ಕು ದೈವಗಳಿವೆ. ಆ ಚಿಕ್ಕಮ್ಮ ಅಂತ ನಾವು ಆ ದೈವವನ್ನು, ಅವಳು ದೈವ ರೂಪ ತಾಳ್ತಾಳೆ ಬಲಿಯಾದ ನಂತರ. ಮಾಸತಿ ಇತರ ರೂಪದಲ್ಲಿ ಮಾಸ್ತಿ ಅಂತ ಹೇಳ್ತಾರೆ. ಮಾಸತಿಯರು ಅಂದ್ರೆ ಈಗ ಯುದ್ಧಕ್ಕೆ ಹೋದ ಗಂಡಂದಿರ ಯುದ್ಧದಲ್ಲಿ ಸತ್ತು ಹೋದ ಕೂಡಲೇ ಇವರು ಏನ್ ಮಾಡ್ತಾರೆ, ಇನ್ನು ನಾವು ಇಲ್ಲಿ ಇರಬಾರ್ದು ಅಂದ್ಕೊಂಡು ಗಂಡನ ಚಿತೆಗೆ ಹಾಕ್ತಾರೆ. ಅಂಥವ್ರನ್ನೆಲ್ಲ ಮಹಾಸತಿಯರು ಅಂತ. ಮಾಸ್ತಿಯಮ್ಮ, ಹಳೆಯಮ್ಮ, ತುಂಬಾ ವಯಸ್ಸಾಗಿರುತ್ತೆ, ತುಂಬಾ ಪುಣ್ಯಾಧಿಗತಿ, ಔಷಧಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಹಿಂದೆ. ಆಯುರ್ವೇದ ಔಷಧಿ ಮೂಲಕ ಇಡೀ ಊರವರಿಗೆ ಫ್ರೀ ಮೆಡಿಸಿನ್ ಕೊಟ್ಟು ಸೇವೆ ಮಾಡ್ತಿರ್ತಾರೆ. ಅಂಥವ್ರು ಹಳಿಯಮ್ಮ. ತುಂಬಾ ಸೇವಾ ಬುದ್ಧಿ ಇರೋ ಸತ್ತೋದಾಗ ಅವ್ರನ್ನ ಹಳಿಯಮ್ಮ ಅಂತ ಪೂಜೆ ಮಾಡ್ತಾರೆ. ಮುಂದೆ ಅದೇ ದೈವವಾಗಿ ಹಳಿಯಮ್ಮ ಆಗ್ತಾಳೆ. ನೀವು ಯಾವ ಕಾಯಿಲೆ ಇದ್ರು, ದೋಷ ಇದ್ರು, ಮಾನಸಿಕ ದೋಷ ಏನಿದ್ರು ಹಳಿಯಮ್ಮನಿಗೆ ಪ್ರಾರ್ಥನೆ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತಾರೆ. ಚಿಕ್ಕಮ್ಮನಿಗೆ ಚಿಕ್ಕು ದೈವಕ್ಕೆ ಪೂಜೆ ಮಾಡಿ ಹೋದ್ರೆ ಜಯ ಆಗ್ತದೆ ಅಂತಾರೆ. ಹಾಯಿಗುಳಿ ದೈವ, ಸಾಗೋಳಿ, ಯಾವುದೇ ಸಾಗೋಳಿ ಮಾಡಿ ನೀವು ಕೃಷಿಯಲ್ಲಿ ಉತ್ಪನ್ನದಲ್ಲಿ ಶ್ರೇಷ್ಠತೆ ಒಳ್ಳೆದಾಗಬೇಕಾದ್ರೆ ಹೈಗುಳಿಯನ್ನಾರ ನೀವು ಮಾಡಿದ ಕೆಲಸದಲ್ಲಿ ಒಳ್ಳೆದಾಗಬೇಕಾದ್ರೆ ಹೈಗುಳಿಯನ್ನು ಪೂಜೆ ಮಾಡಿ ಅಂದ್ರೆ ನಿಮ್ಮ ಜ್ಞಾನ, ವಿದ್ಯೆ, ಬ್ರಹ್ಮ ಅಂದ್ರೆ ಬ್ರಹ್ಮ ಅಂದ್ರೆ ತಲೆ, ಅಲ್ಲಿ ಆ ಆ ಬ್ರಹ್ಮನ ಆರಾಧನೆ ಮಾಡೋದ್ರಿಂದ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾರೆ. ನಿಮ್ಮ ಎಲ್ಲ ತಲೆ ಚುರುಕಾಗುತ್ತೆ, ನೀವು ಮಾಡುವ ಯಾವ ಕೆಲಸದಲ್ಲಿ ಒಳ್ಳೆ ಬುದ್ಧಿವಂತಿಕೆ ಬರುತ್ತೆ ಅಂತ. ಒಂದೊಂದು ದೈವಗಳು ಒಂದೊಂದು ಕಾರಣ ಆಗಿರ್ತವೆ. ಭಬ್ಬರಿಯ ಅಂದ್ರೆ ರಕ್ಷಣೆಯ ಸಂಕೇತ. ಅವನು ನಿಮಗೆ ಎಲ್ಲಾ ರೀತಿಯ ಕಷ್ಟಗಳಿಂದ ರಕ್ಷಣೆ ಸಿಗುತ್ತೆ ಬಬ್ಬರನ ಆರಾಧನೆ ಮಾಡೋದ್ರಿಂದ. ಈ ಒಂದೊಂದು ಕಾರಣಕ್ಕೆ ಒಂದೊಂದು ದೈವಗಳನ್ನು ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ ಹಿಂದಿನವರು. ಹುಲಿದೇವರು, ಹುಲಿಯ ಕಾಟ ಬರಬಾರದು ಅಂತ ಹುಲಿದೇವರನ್ನು ಪೂಜೆ ಮಾಡ್ತಾರೆ. ಹೀಗೆ ಈ ದೈವಗಳು ಎಲ್ಲ ಈಶ್ವರನ, ಶಿವನ ಗಣಗಳು. ನಾವು ಈಶ್ವರನ ಲಿಂಗ ಸ್ವರೂಪಿಯಾದ ಪರಮಾತ್ಮನನ್ನು, ಶಿವನನ್ನು ಆರಾಧಿಸ್ತೇವೆ. ಅವನ ಗಣಗಳೇ ಈ ದೈವಗಳು. ನೋಡಿ, ವಿಷ್ಣುಭೂತ ಅಂತ ಇರುತ್ತೆ. ವಿಷ್ಣುವು ಕೂಡ ಶಿವನ ಒಂದು ಗಣವೇ. ಶಿವನ ಅಧೀನ ಅಲ್ಲದಿದ್ರು ಸಮಾನ ದೈವವಾಗಿ ದೇವರಾಗಿದ್ದರೂ ಅವನು ದಕ್ಷಿಣ ಕನ್ನಡದಲ್ಲಿ ಅವನಿಗೆ ಭೂತರೂಪ ಆರಾಧನೆ ಮಾಡಿದ್ರು, ವಿಷ್ಣುಭೂತ ಅಂತ. ಹೀಗೆ ಅದು ಹೇಗೂ ಕೂಡ ಅದು ವೀರಭದ್ರ ಅಂತ ಶಿವಂದೇ ಪ್ರತಿರೂಪ. ಯಾವ ದೇವರು ಕೂಡ, ಮಹಾಕಾಳಿ ಅಮ್ಮ ಪಾರ್ವತಿಯ ಮತ್ತೊಂದು ಅವತಾರ ರೂಪ, ಎಲ್ಲ ಉಗ್ರ ರೂಪಗಳು. ಆ ರೀತಿಯ ಹೆಸರುಗಳನ್ನು ಕೊಟ್ಕೊಂಡು ಆರಾಧಿಸ್ಕೊಂಡು ಬಂದಿರ್ತಾರೆ. ನೋಡಿ, ನೀವು ಕಾಂತಾರ ಫಿಲ್ಮ್ ಅಲ್ಲಿ ಕೂಡ ದೈವದ್ದೇ ಒಂದು ಕಥೆ ಅದು. ದೈವ ಪಂಚುರ್ಲಿಯನ್ನೇ ಅವರು ಹೆಚ್ಚು ಸೆಂಟ್ರಲೈಸ್ ಮಾಡಿದ್ದಾರೆ. ದೈವದ ಶಕ್ತಿ, ಗುಳಿಗ ದೈವ ಕ್ಷೇತ್ರಪಾಲ ಅಂತ. ಈ ಒಂದು ದೈವದ ಮನೆಯಲ್ಲಿ ಕ್ಷೇತ್ರಪಾಲ ಇರ್ತಾನೆ. ಇಡೀ ಆ ಕ್ಷೇತ್ರವನ್ನು ನೋಡ್ಕೊಳ್ಳೋ ಆಡಳಿತ ಒಂದು ಹೊರಸುತ್ತಿನ ಗಣ, ಹೊರಗೆ ಇಡೀ. ಈಗ ಕ್ಷೇತ್ರಪಾಲ ಅಂತ ಹೇಳ್ತೀವಿ ನಾವು. ಕ್ಷೇತ್ರಪಾಲ ಏನಂದ್ರೆ ಒಂದು ಊರಿನ ಕ್ಷೇತ್ರ ಗಡಿಯನ್ನು ಕಾಯುವಂಥ ದೈವ. ಆ ಗಡಿಯಲ್ಲಿ ಏನು ಇನ್ಫಾರ್ಮೇಷನ್, ಯಾವ ದುಷ್ಟಶಕ್ತಿ ಪ್ರವೇಶ ಆಯಿತು ಎಲ್ಲವನ್ನು ಮೂಲ ದೈವಗಳಿಗೆ ಇನ್ಫಾರ್ಮ್ ಮಾಡೋದೇ ಕ್ಷೇತ್ರಪಾಲ. ಮತ್ತು ತನ್ನಿಂದ ಸಾಧ್ಯ ಆದರೆ ಅಲ್ಲೇ ತಡೆಯುತ್ತದೆ. ಇದೊಂದು ರೀತಿಯ ರಾಜ್ಯಾಡಳಿತದ ವ್ಯವಸ್ಥೆ ಇದ್ದ ಹಾಗೆ. ರಾಜ್ಯಾಡಳಿತ ಅಂದರೆ ಒಂದು ರಾಜ್ಯ, ಒಂದು ಪಾಳೆಗಾರಿಕೆ, ಒಂದು ಊರಿನ ಆಡಳಿತ ಇದ್ದಂಗೆ. ಊರಿನ ಯಜಮಾನ, ಗಡಿಯಲ್ಲಿ ಕಾಯುವ ಸೈನಿಕರು, ಹೀಗೆ ಆ ಸೈನಿಕರು ಇನ್ಫಾರ್ಮೇಷನ್ ಮಾಡ್ತಾರೆ ಊರಿನ ಯಜಮಾನಿಗೆ ಶತ್ರುಗಳ ದಾಳಿಯಾಗಿದೆ. ಹೀಗೆ ಆ ರೀತಿ ಕ್ಷೇತ್ರಪಾಲ ನಡ್ಕೊಳ್ತಾರೆ. ಮತ್ತು ಕ್ಷೇತ್ರಪಾಲ ತುಂಬ ಬಲಿಷ್ಠವೂ ಕೂಡ ಆಗಿರುತ್ತದೆ.
ಕ್ಷೇತ್ರದ ಎಲ್ಲ ಆಗುಹೋಗುಗಳು ಅದಕ್ಕೆ ತಿಳಿದಿರುತ್ತದೆ. ಅದಕ್ಕೆ ಅದನ್ನು ಕ್ಷೇತ್ರಪಾಲ ಅಂತ ಹೇಳುವುದು. ಮಿತ್ರರೇ, ಈ ದೈವಗಳು ಹೇಗೆ ಅಂದ್ರೆ ನಂಬಿದವರಿಗೆ ಇಂಬು ಕೊಡುವಂತ ದೈವಗಳು ಅಂತ ಹೇಳ್ತಾರೆ. ಬೇರೆ ಬೇರೆ ದೈವಗಳನ್ನು ನಮ್ಮ ಈ ಬಂಟ ಸಮುದಾಯಗಳು ಅಥವಾ ಬಿಲ್ಲವ ಸಮುದಾಯಗಳು, ಮೂಲ ನಿವಾಸಿಗಳು, ಈ ದಕ್ಷಿಣ ಕನ್ನಡದ ಉಡುಪಿ, ಮ್ಯಾಂಗ್ಳೂರ್ ಈ ಡಿಸ್ಟ್ರಿಕ್ಟ್ ನಲ್ಲಿ ದಕ್ಷಿಣ ಕನ್ನಡದ ಈ ಮೂಲ ನಿವಾಸಿಗಳು ನಂಬಿಕೊಂಡು ಬಂದಂತ ದೈವಗಳು ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ದೈವಗಳನ್ನು ನಂಬಿಕೊಂಡು ಬಂದಿದ್ದಾರೆ. ನೀವು ಕಾಂತಾರದಲ್ಲಿ ನೋಡ್ತೀರಾ, ಕಾಂತಾರದಲ್ಲಿ ನೋಡಿ, ದೈವದ ವಾಕ್ಯ ಏನು, ದೈವದ ಮಾತೇನು, ಅದನ್ನು ನಡೆಸಿದ್ರೆ ಏನಾಗ್ತದೆ, ಎಷ್ಟು ಜನ ತಪ್ಪಿ ಬೀಳುವುದು, ಕಷ್ಟ ನಷ್ಟಗಳಲ್ಲಿ ಸಿಕ್ಕಾಕೊಳ್ಳೋದು ನಮ್ಮವರು ಯಾಕೆ ಅನ್ನೋದನ್ನು ಕಾಂತಾರದಲ್ಲಿ ಅವನು ತೋರಿಸಿದ್ದಾನೆ ನೋಡಿ. ಅಲ್ಲಿ ಅವನು ಆ ರಾಜನಿಗೆ ನೆಮ್ಮದಿ ಇಲ್ಲ ಅನ್ನೋ ಕಾರಣಕ್ಕೆ ಅವನು ಈ ಪಂಜುರ್ಲಿ ದೈವವನ್ನು ನಂಬ್ಕೊಂಡು ಬರ್ತಾನೆ. ಅದಕ್ಕೆ ಮಾತು ಕೊಡ್ತಾನೆ, ಅದು ತನ್ನನ್ನು ನಿನ್ನ ಜೊತೆಗೆ ನಾನು ಬರ್ತೀನಿ, ಆದರೆ ಅದು ಹೇಳಿರ್ತದೆ ಅವನ ಹತ್ರ, ನಿನ್ನ ಜೊತೆಗೆ ಬರ್ತೀನಿ, ನಿನ್ನ ಕುಟುಂಬಕ್ಕೆ ನೆಮ್ಮದಿಯನ್ನೂ ತರ್ತೀನಿ, ಆದರೆ ತನ್ನನ್ನು ನಂಬಿಕೊಂಡು ಸೇವೆ ಮಾಡಿಕೊಂಡು ಬಂದ, ಚಾಕರಿ ಮಾಡಿಕೊಂಡು ಬಂದ ಈ ಜನರಿಗೆ ತಾನು ಕೂಗು ಹಾಕಿದಷ್ಟು ದೂರದವರೆಗೆ ನೀನು ಭೂಮಿಯನ್ನು ಕೊಡಬೇಕು ಅಂತ ಹೇಳಿರುತ್ತೆ. ಆಯ್ತು ಅಂತ ಅವನು ಒಪ್ಕೊಂಡಿರ್ತಾನೆ, ಹಾಗೆ ಬಿಟ್ಟಿರ್ತಾನೆ. ಚಾಕರಿ ಮಾಡುವ ಜನಗಳಿಗೆ, ದೈವನರ್ತಕರು ಎಲ್ಲ ಇರ್ತಾರೆ ಅವರಿಗೆ. ಆನಂತರ ಏನಾಗ್ತದೆ ಅಂದ್ರೆ, ಮುಂದಿನ ಪೀಳಿಗೆ, ಆ ಮನೆತನದ ಎಷ್ಟೋ ಮುಂದಿನ ಪೀಳಿಗೆಯಲ್ಲಿ ಅವರಿಗೆ ಆ ಭೂಮಿಯನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಮನಸ್ಸಿಗಾಗ್ತದೆ. ದೈವದ ಹತ್ರ ಅದು ನಮ್ಮ ಭೂಮಿ, ಈಗೇನು ಚಾಕರಿ ಮಾಡ್ತಾರೋ ಮಾಡೋದಿಲ್ಲೋ ಅದು ಬೇರೆ, ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿಸು ಅಂತ ಕೇಳ್ತದೆ. ದೈವ ಅವನ ಹತ್ರ ಹೇಳ್ತದೆ, ಏನ್ ಹೇಳ್ತದೆ ಅಂದ್ರೆ, ಭೂಮಿಯನ್ನು ಕೊಡಿಸುವುದಕ್ಕೆ ಒಪ್ಪಿಗೆ ಇದೆ, ಆದರೆ ನಾನು ಕೊಟ್ಟ ನೆಮ್ಮದಿಯನ್ನು ಹಿಂತಿರುಗಿಸಿ ಕೊಡಬಹುದಾ ಅಂತ ಕೇಳ್ತದೆ. ನೆಮ್ಮದಿಯನ್ನು ಹಿಂತಿರುಗಿಸಿ ಕೊಡೋದಕ್ಕಾಗ್ತದಾ, ಅದನ್ನು ಅನುಭವಿಸಿ ಆಗಿದೆ ಅಂತ ಒಂದು ಸ್ಥಿತಿಯಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಅವನು ಹೇಳ್ತಾನೆ, ಸಿಟ್ಟಿನಲ್ಲಿ ಹೇಳ್ತಾನೆ, ನಿನಗೆ ಕೊಡಿಸಲಾಗದಿದ್ದರೆ ನಾನು ಕೋರ್ಟಿನಲ್ಲಿ ಪಡೆದುಕೊಳ್ತೇನೆ ಅಂತ ಹೇಳ್ತಾನೆ. ಅವಾಗ ಅದೊಂದು ಮಾತು ಹೇಳ್ತದೆ ದೈವ ಪಂಜುರ್ಲಿ, ನೀನು ಕೋರ್ಟಿಗೆ ಹೋಗುತ್ತಿ, ನಿನ್ನ ತೀರ್ಪನ್ನು ನಾನು ಮೆಟ್ಟಿಲಲ್ಲಿ ಮಾಡುತ್ತೇನೆ ಅಂತ ಹೇಳಿ ಮಾಯ ಆಗ್ತದೆ. ಅವನು ಕೋರ್ಟಿಗೆ ಹೋಗುವಾಗ ಮೆಟ್ಲಲ್ಲಿ ರಕ್ತ ಕಾರಿ ಸತ್ತು ಹೋಗ್ತಾನೆ. ಇದು ದೈವ ತಾನು ಹೇಳಿದಂತೆ ನಡೆಸ್ಕೊಂಡಿದ್ದೆ. ಕೊನೆಗೂ ಕಾಂತಾರದಲ್ಲಿ ದೈವವೇ ಗೆಲ್ತದೆ ಅನ್ನೋದನ್ನು ತೋರಿಸಿಕೊಳ್ತದೆ. ಆ ಕಾಂತಾರ ಫಿಲ್ಮು ಯಾರು ಏನೇ ಎಷ್ಟೇ ಹಾರಾಡಿದ್ರು ಕೊನೆಗೂ ದೈವ ತಾನೇ ಗೆದ್ಕೊಂಡು ಹೋಗ್ತದೆ. ಈ ದಕ್ಷಿಣ ಕನ್ನಡದ ದೈವಭೂತಗಳೇ ಹೀಗೆ. ಅವುಗಳನ್ನು ನಂಬಿದವರಿಗೆ ಎಷ್ಟು ಬೇಕಾದ್ರೂ ಗೆಲ್ಲಿಸುವುದಕ್ಕೂ ಶಕ್ತಿ ಇದೆ. ನಂಬದೆ ಅಹಂಕಾರ ಪ್ರದರ್ಶನ ಮಾಡಿದರೆ, ಅವುಗಳ ವಿರುದ್ಧವಾಗಿ ಕೊಟ್ಟ ಮಾತನ್ನು ನಡೆಸಿಕೊಳ್ಳದೆ ಇದ್ರೆ, ಅಥವಾ ಧರ್ಮಯುಕ್ತವಾದ ನಡೆಯನ್ನು ನಡೆಸಿಕೊಳ್ಳದೆ ಇದ್ರೆ ಖಂಡಿತವೂ ಶಿಕ್ಷೆಗೆ ಗುರಿಪಡಿಸ್ತವೆ. ನೋಡಿ, ಮನುಷ್ಯ ಜೀವಂತ ಇರುವಾಗ, ನಾವು ಜೀವಂತ ಇದ್ದೀವಿ ಅಂದ್ರೆ ಆತ್ಮ ನಮ್ಮೊಳಗಿದೆ, ಅದರ ಶಕ್ತಿ ಒಳಗಿರುವ ಆತ್ಮ ನಮ್ಮ ದೇಹವನ್ನು ಬಿಟ್ಟು ಹೊರಗೆ ಹೋದಾಗ ಇದು ಬರೀ ಹೆಣ ಆಗ್ತದೆ. ಶಿವ ಹೆಣಗಳ ಮಧ್ಯೆ ಇರ್ತಾನೆ, ಹೆಣಕ್ಕೆ ಇಂಪಾರ್ಟೆಂಟ್ ಕೊಡ್ತಾನೆ ಅಂತ ಹೇಳ್ತಾರೆ. ಹೆಣ ಹೆಣ ಅಂದ್ರೆ ಪ್ರತಿಯೊಬ್ಬರು ತಿನ್ನುವುದು. ಈ ಸಸ್ಯಾಹಾರಿಗಳಾದ್ರೂ, ಸಸ್ಯವೂ ಕೂಡ ಜೀವ ಇದೆ, ಅದನ್ನು ಕಡಿದು ಕೊಂದು ಗಿಡಗಳನ್ನು ಅಥವಾ ಸಸ್ಯ ತರಕಾರಿಗಳನ್ನು ಕೊಂದಾಗ ಅದು ಹೆಣವೇ ಆಗೋದು. ಅದು ಸಸ್ಯ ಹೆಣ ಅಷ್ಟೇ. ಅಂದ್ರೆ ಪ್ರತಿಯೊಬ್ಬರು ತಿನ್ನುವುದು ಹೆಣವನ್ನೇ, ಹೆಣವನ್ನು ತಿಂದೇ ಬದುಕ್ತಾರೆ ಅಂತಾಯ್ತು. ಆ ಹೆಣಕ್ಕೆ ಪರಮಾತ್ಮ ಅಷ್ಟು ಇಂಪಾರ್ಟೆನ್ಸ್. ಅನ್ನ ತಿನ್ನುವುದಂದ್ರೆ ಅನ್ನ, ಅನ್ನ ಇಲ್ಲದೆ 3 ದಿನ ಇರೋಕ್ಕಾಗಲ್ಲ ನಮ್ಮ ಹತ್ರ, 1 ದಿನನೂ ಕೆಲವರಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಅಂಥದ್ದನ್ನ ಈ ಹೆಣ ಅಂಥ ಒಂದು ಹಸಿವು ಅನ್ನುವ ಸಮಸ್ಯೆಯನ್ನ ಪೂರೈಸ್ತದೆ ಅನ್ನುವ ಕಾರಣಕ್ಕೆ ಶಿವ ಆ ಹೆಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾನೆ. ಬೂದಿ, ಆ ಹೆಣ ಸುಟ್ಟು ಬೂದಿ ಆಗ್ತದೆ, ಮತ್ತೆ ಆ ಬೂದಿಯನ್ನು ಹಚ್ಕೊಳ್ತಾನೆ. ಈ ಭೂತಗಳೆಲ್ಲ ಜೀವಂತ ಇರುವುದಕ್ಕಿಂತ, ನಾವು ಜೀವಂತ ಇದ್ದಾಗ ನಮ್ಮನ್ನು ಕಾಡುವುದಕ್ಕಿಂತ ಸತ್ತ ನಂತರ ಈ ದೈವಗಳು, ಭೂತಗಳು, ಪ್ರೇತಗಳು, ನಾವು ಸತ್ತ ನಂತರ ನಮಗೆ ಯಾವ ಗತಿ ಕಾಣಿಸ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನು ನಿರ್ಧರಿಸ್ತವೆ. ಇಲ್ಲಿ ಲಾಜಿಕ್ ನೋಡಿ, ಆ ಭೂಮಿಗೋಸ್ಕರ ಹೇಗೆ ವಾದ, ಇಲ್ಲಿಯೂ ನಮ್ಮದು ಅಳಿಯನ ಕಟ್ಟು ಸಂತತಿ ಅಂತ ಹೇಳ್ತವೆ. ನಮ್ಮ ದಕ್ಷಿಣ ಕನ್ನಡದ ಈ ಕುಟುಂಬಗಳನ್ನು ಅಳಿಯನ ಕಟ್ಟು ಸಂತಾನ ಅಂತ, ಅಳಿಯನಿಗೆ ಪ್ರಾಧಾನ್ಯತೆ, ಅಂದ್ರೆ ಮನೆ ಅಳಿಯನಿಗೆ, ಮಗಳ ಗಂಡ, ಅವನಿಗೆ ಫಸ್ಟ್ ಪ್ರಿಫರೆನ್ಸ್, ಅವನೇ ಯಜಮಾನ ಆಗುವುದೇ ಮನೆಗೆ. ಹುಟ್ಟಿದ ಗಂಡು ಮಕ್ಕಳು ಅಲ್ಲಿ ದೈವ ಆರಾಧನೆ ಅದನ್ನೆಲ್ಲ ನೋಡಿಕೊಳ್ತಾರೆ, ಆಮೇಲೆ ಅವರು ಮತ್ತೊಂದು ಮನೆಗೆ ಅಳಿಯಂದಿರಾಗಿ ಹೋಗ್ತಾರೆ ಅಷ್ಟೇ. ಅಲ್ಲಿ ಅವರಿಗೆ ಪ್ರಾಧಾನ್ಯತೆ ಸಿಗುತ್ತೆ, ಇಲ್ಲಿಗಿಂತ ಹೆಚ್ಚಿಗೆ.
ಒಂಥರ ವಿರುದ್ಧ ಇದ್ದ ಹಾಗೆ. ಕೊಟ್ಟೆಣ್ಣು ಕುಲ್ದರ್ಗೆ ಅಂದ್ರೆ ಇಲ್ಲಿ ಕೊಟ್ಟು ಗಂಡು ಕುಲ್ದರ್ಗೆ ಅನ್ನೋ ತರ. ಇಲ್ಲಿ ಕೊಟ್ಟು ಗಂಡು ಕುಲ್ದರ್ಗೆ ಅಂದ್ರೆ ಹೊರಗೆ ಹೋಗುದಿಲ್ಲ. ಇಲ್ಲಿ ಅವನಿಗೆ ಫುಲ್ ದೈವಾರಾಧನೆ ಬಗ್ಗೆ ಕುಟುಂಬದ ಯಜಮಾನ ಗಂಡೇ ಆಗಿರ್ತಾನೆ, ಆದ್ರೆ ಆಸ್ತಿ ಉಪಭೋಗ ಇಲ್ಲ. ಆಸ್ತಿ ಕುಟುಂಬಕ್ಕಾಗಿ. ಕುಟುಂಬ ಅಂದ್ರೆ ಏನು? ಕುಟುಂಬಕ್ಕೆ ಕರ್ತವ್ಯ ಇದೆ. ಕುಟುಂಬ ಅಂದ್ರೆ ಅಕ್ಕ ತಂಗಿ ಅಥವಾ ಅವರ ಮಕ್ಕಳು, ಇವರೆಲ್ಲ ಅವರು ಹಿರಿಯರು ನಡೆಸಿಕೊಂಡು ಬಂದಂತ ಎಲ್ಲ ಧರ್ಮ ಕಾರ್ಯಗಳನ್ನು ನಡೆಸಬೇಕು ಅನ್ನುವ ನಿರ್ದೇಶನ ಇರುತ್ತೆ. ದೈವಗಳನ್ನು ಚಾಚು ತಪ್ಪದೆ ಆರಾಧಿಸಬೇಕು ಅನ್ನುವ ನಿರ್ದೇಶನ. ಆ ದೈವಗಳ ಆರಾಧನೆಗೆ ಸಂಪತ್ತು ಬೇಕಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿ ಹಿರಿಯರು ಬಿಟ್ಟು ಹೋದ ಆಸ್ತಿ ಅಂತ ಹೇಳ್ತೀವಿ. ಅದನ್ನು ದೈವ ಸಂಬಂಧಿತ ಆಸ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಗಂಡು ಮಕ್ಕಳಿಗೆ ಪಾಲು ಬರ್ತದೆ. ಹೇಗೆ ಅಂದ್ರೆ ತಲಸರ್ತಿ. ತಲಸರ್ತಿ ಅಂದ್ರೆ ಕುಟುಂಬದಲ್ಲಿ ಎಷ್ಟು ಮೆಂಬರ್ ಇದ್ದಾರೆ, ಮರಿಮಗ ಮೊಮ್ಮಗನವರೆಗೂ ಎಷ್ಟು ಮೆಂಬರ್ ಟೋಟಲ್ ಡಿವೈಡ್ ಮಾಡುದು. ಅದರಲ್ಲಿ ಒಂದು ಪಾಲು ಪ್ರತಿ ಗಂಡು ಮಕ್ಕಳಿಗೂ ಬರ್ತದೆ. ಅವರು ಅದನ್ನ ಜೀವಂತ ಇರುವ ತನಕ ಅದನ್ನು ಉಪಯೋಗಿಸಿ ಅದರಿಂದ ಪಡೆದ ಉತ್ಪನ್ನಗಳನ್ನು ತನ್ನ ಹೆಂಡತಿ ಮಕ್ಕಳಿಗೆ ಕೊಡಬಹುದು. ಆದ್ರೆ ಆ ಭೂಮಿಯನ್ನು ಅವರು ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಹೆಂಡತಿ ಮಕ್ಕಳ ಹೆಸರಿಗೆ ಮಾಡುವಂತಿಲ್ಲ. ಮಾಡಿದರೆ ಅದು ದೈವ ವಿರೋಧ ಅಂತ ಆಗ್ತದೆ. ಅಪ್ಪ ದುಡಿದು ಸಂಪಾದಿಸಿದ ಆಸ್ತಿಯನ್ನು ತಗೊಳ್ಬಹುದು, ಪಾಲು ಈಕ್ವಲ್ ಆಗಿ ತಗೊಂಡು ಅದನ್ನೇ ಮಾರಬಹುದು, ಹೆಂಡತಿ ಮಕ್ಕಳಿಗೆ ಕೊಡ್ಬಹುದು. ಆದ್ರೆ ಪಿತ್ರಾರ್ಜಿತವಾಗಿ ಬಂದಂತ ಹಿರಿಯರಿಂದ ಬಂದಂತ ಆಸ್ತಿ ಇದೆಯಲ್ಲ, ಅದು ದೈವ ಸಂಬಂಧಿತ. ದೈವಕ್ಕೂ ಅದರಲ್ಲಿ ಪಾಲಿದೆ. ಆ ಆಸ್ತಿಯನ್ನು ಗಂಡು ಮಗನಾದವನೊಬ್ಬನು ಈ ದಕ್ಷಿಣ ಕನ್ನಡ ಕುಟುಂಬದಲ್ಲಿ ಅದನ್ನ ಉಪಭೋಗಿಸಿ ತನ್ನ ಹೆಂಡತಿ ಮಕ್ಕಳಿಗೆ ತಿನ್ನಿಸಿ ಕುಟುಂಬಕ್ಕೆ ಕೇಡನ್ನು ಮಾಡಿ, ಕುಟುಂಬಕ್ಕೆ ಸಹಾಯ ಮಾಡದೆ ಕುಟುಂಬವನ್ನು ಸಂಕಷ್ಟಕ್ಕೆ ಗುರಿಪಡಿಸಿ ಆಸ್ತಿಯನ್ನು ಹೊಡೆದುಕೊಂಡು ಹೋಗಿ ತನ್ನ ಹೆಂಡತಿ ಮಕ್ಕಳು ತಿನ್ನೋದು, ಅದು ಬರ್ಕತ್ತು ಬರುವುದಿಲ್ಲ. ದೈವಗಳು ಅದನ್ನು ಬಿಡುವುದೇ ಇಲ್ಲ. ಆ ತಿಂದವರಿಗೂ ಸುಖ ಇಲ್ಲ. ಇವನೇನೋ ಅಹಂಕಾರದಿಂದ ಮದದಿಂದ ಎಷ್ಟು ಗಂಡಸರು ಹಾಗೆ ಮಾಡ್ತಾರೆ, ಕುಟುಂಬಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ. ನಡ್ಕೊಳ್ಬಾರ್ದು. ಕುಟುಂಬವೂ ಕೂಡ ದೈವ ಸೇವೆಯನ್ನು ಪರಿಪೂರ್ಣವಾಗಿ ಮಾಡಬೇಕು, ಸುಮ್ಮನೆ ಅಲ್ಲ. ಗಂಡು ಮಕ್ಕಳಿಗೂ ಎಷ್ಟು ಹೊಣೆ ಇದೆಯೋ ಅಷ್ಟೇ ಹೆಣ್ಣು ಮಕ್ಕಳಿಗೆ, ಕುಟುಂಬದವರಿಗೂ ದೈವ ಸೇವೆಯಲ್ಲಿ ಹೊಣೆ ಇದೆ. ದೈವವನ್ನು ನಡೆಸಿಕೊಂಡಾಗ ಅದು ರಕ್ಷಣೆ ಕೊಡ್ತದೆ, ಎಲ್ಲಾ ರೀತಿಯ ರಕ್ಷಣೆ ಯಶಸ್ಸನ್ನು ಕೊಡ್ತದೆ. ಈಗ ನೋಡಿ, ಒಬ್ಬ ಗಂಡು ಮಗ ಪಾಲು ತಗೊಂಡು ಹೋಗ್ತಾನೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ತಗೊಳ್ತಾನೆ. ತಂದೆ ಕೊಡ್ಬೇಕು ಅಂತ ಹಠ ಮಾಡಿ ಜಗಳಾಡಿ ತಗೊಳ್ತಾನೆ, ಅದನ್ನು ಅನುಭವಿಸ್ತಾನೆ, ತನ್ನ ಹೆಂಡತಿ ಮಕ್ಕಳಿಗೆ ತಿನ್ನಿಸ್ತಾನೆ. ಅಲ್ಲಿಗೆ ದೈವ ವಿರೋಧ ಉಂಟಾಗ್ತದೆ. ಯಾಕೆಂದ್ರೆ ಪಿತ್ರಾರ್ಜಿತ ಆಸ್ತಿ ದೈವ ಸಂಬಂಧಿತವಾಗ್ತದೆ. ಅವರು ನಂಬಿಕೊಂಡು ಬಂದಂತ ದೈವ ಕುಟುಂಬದ ದೈವಗಳಿಗೆ ಸಂಬಂಧಪಟ್ಟಿದೆ. ಆವಾಗ ಆ ಆಸ್ತಿನ ಹೆಂಡತಿ ಮಕ್ಕಳಿಗೆ ಕೊಡ್ತಾರೆ, ಅವ್ರ ಕುಟುಂಬವೇ ಬೇರೆ. ಅಲ್ಲಿಯ ದೈವಗಳಿಗೂ ಈ ದೈವಗಳಿಗೂ ಜಟಾಪಟಿ ಬೀಳುತ್ತೆ. ಆ ದೈವಗಳು ಜಟಾಪಟಿಯಾದಾಗ ಅವು ಕಿರಿಕಿರಿ ಆಗ್ತದೆ. ಅವು ಈ ನಮ್ಮವರು ಮಾಡಿದ ತಪ್ಪಿಗೆ ನಮಗೆ ಕೆಟ್ಟ ಹೆಸರು ಅಂದ್ಬಿಟ್ಟು ಆ ತಿಂದ ಕುಟುಂಬ ಅವರ ಕುಟುಂಬದವರಿಗೆ ಪೆಟ್ಟು ಕೊಡೋಕೆ ಶುರು ಮಾಡ್ತದೆ. ಒಂದು ರೀತಿ ಪೆಟ್ಟು. ಇನ್ನೊಂದೇನೆಂದರೆ, ಈ ಮನುಷ್ಯ ಹೆಂಡತಿ ಮಕ್ಕಳಿಗೆ ಕುಟುಂಬದ ಆಸ್ತಿಯನ್ನು ತೆಗೆದುಕೊಟ್ಟು ಹೋಗ್ತಾನೆ. ಪಿತ್ರಾರ್ಜಿತ ಆಸ್ತಿ, ತಂದೆ ಮಾಡಿದ ಆಸ್ತಿ ಅಲ್ಲ, ಪಿತ್ರಾರ್ಜಿತ ಆಸ್ತಿ. ಅದನ್ನು ತಿನ್ನಿಸಿ ಹೋಗ್ತಾನೆ, ಸತ್ತು ಹೋದ್ಮೇಲೆ ದೈವ ಅವನ್ನ ಬಂಧನದಲ್ಲಿಟ್ಬಿಡ್ತದೆ. ಅವನ ಪ್ರೇತ ಆತ್ಮವನ್ನು ಬಂಧನದಲ್ಲಿಟ್ಟಾಗ ಅದಕ್ಕೆ ಯಾವ ಸದ್ಗತಿ ಇಲ್ಲದೆ ಇರುವುದರಿಂದ ಅದೇನ್ ಮಾಡ್ತದೆ, ಯಾರಿಗೆ ಇವನು ಆಸ್ತಿಯನ್ನು ತಿನ್ನಿಸಿರ್ತಾನೋ ಅವ್ರಿಗೆ ಹೋಗಿ ಉಪದ್ರ ಕೊಡ ಶುರು ಮಾಡ್ತಾನೆ. ಇವನ ಪ್ರೇತವೇ ಹೋಗಿ ಅವನ ಹೆಂಡತಿ ಮಕ್ಕಳಿಗೆ ಯಾರಿಗೂ ಉಪದ್ರ ಕೊಡ್ತಾರೆ. ಅವರು ಉಪದ್ರ ತಾಳಲಾರದೆ ಎಲ್ಲಿ ಹೋಗಿ ತಿಳಿದಾಗ ಇಂಥ ಕತೆ ಅಂತ ಪುನಃ ವಾಪಸ್ ದೈವದ ಹತ್ರ ಬರಲೇಬೇಕಾಗ್ತದೆ. ಆವಾಗ ಅದು ಏನ್ ನ್ಯಾಯ ತೀರ್ಮಾನ ಆಗ್ಬೇಕು ಅದನ್ನೇ ಮಾಡ್ಬೇಕಾಗುತ್ತೆ. ಇಲ್ಲದೆ ಇದ್ರೆ ದೈವಕ್ಕೆ, ಅವರ ಪ್ರೇತಕ್ಕೆ ಬಿಡುಗಡೆ ಇರುವುದಿಲ್ಲ. ಇದು ದೈವದ ಆ ನಿಯಮವೇ ಹಾಗೆ. ಅದನ್ನ ಎಷ್ಟು ಜನ ನಂಬ್ತಾರೋ ಎಂದು ಈಗಳೇನ ಎಜುಕೇಟೆಡ್ ಫೂಲ್ಸ್ಗಳು. ಎಜುಕೇಟೆಡ್ ಅಂದ್ರೆ ನಾನು ವಿದ್ಯಾವಂತನಾಗಿದ್ದೇನೆ, ನಾನು ಇಂಜಿನಿಯರ್, ಡಾಕ್ಟರ್, ಮತ್ತೊಂದು ಇದನ್ನೆಲ್ಲ ಯಾರು ನಂಬ್ತಾರೆ? ಮೂಢನಂಬಿಕೆ. ಇದೆಲ್ಲ ನಾವು ಎಜುಕೇಶನ್ ಕಲ್ತಿದ್ದೇವೆ. ಮೂಢನಂಬಿಕೆ ಅನ್ನೋದು ನಮ್ಮ ಮೂರ್ಖತನದ ಪರಮಾವಧಿ. ಹಿರಿಯರು ಅಷ್ಟು ಸುಲಭದಲ್ಲಿ ಇದನ್ನ ತಲತಲಾಂತರಗಳಿಂದ ನಂಬ್ಕೊಂಡು ಬಂದು ಆರಾಧನೆ ಮಾಡಿ 20-30 ವರ್ಷಗಳಿಂದ ವಿಜ್ಞಾನ ಅತಿಯಾಗಿ ಮುಂದುವರಿದ ಬಿಟ್ರೆ, ಅದಕ್ಕೂ ಮೊದಲು ಎಲ್ಲರೂ ಇದನ್ನೇ ನಂಬಿಕೊಂಡು ಹಳ್ಳಿಯಲ್ಲೇ ಇದ್ಕೊಂಡು ಹೊರಗಡೆನೂ ದುಡಿಮೆ ಮಾಡಿಕೊಂಡು ಕುಟುಂಬ ಪಾಲನೆ ಮಾಡ್ಕೊಂಡೇ ಬಂದವರು ಸುಖವಾಗಿದ್ದರು. ಇವತ್ತು ಎಷ್ಟೋ ಜನ ವಿಪರೀತವಾದ ಕಾಯಿಲೆ ಏನಂತ ಗೊತ್ತಿರೋದಿಲ್ಲ, ಏನೇನೋ ರೀತಿಯ ಸಮಸ್ಯೆಗಳು, ಮಾನಸಿಕವಾಗಿ ಸದಾ ಅಸ್ವಸ್ಥರು. ದೈವ ರಕ್ಷಣೆ ಇಲ್ಲದೆ ಇರುವುದೇ ಇದಕ್ಕೆ ಕಾರಣ. ದೈವ ಅಂದರೆ ಹಾಗೆ. ದೈವ ನಂಬಿದವರಿಗೆ ಯಾವತ್ತೂ ಬಿಡದೆ ರಕ್ಷಣೆ ಮಾಡ್ತದೆ. ಅದು ಕೇವಲ ನಂಬಿದವನನ್ನೇ ಕಾಯುವ. ದೇವರಾದ್ರೆ ಅವನಿಗೆ ಇಡೀ ವಿಶ್ವವನ್ನು ನೋಡುವ ಕೆಲಸ ಇರುತ್ತೆ. ದೈವಕ್ಕೆ ಆಗಲ್ಲ. ನಾವು ನಂಬಿದ ದೈವ ನಮ್ಮನ್ನೇ ಕಾಯೋದು ಕೆಲಸ ಅದಕ್ಕೆ. ಅದು ನಮ್ಮನ್ನು ಖಂಡಿತವೂ ರಕ್ಷಣೆ ಮಾಡ್ತದೆ. ನಮ್ಮ ಯಶಸ್ಸನ್ನೇ ಪುರಸ್ಕರಿಸ್ತಾ ಇರೋದು. ನಾವು ಎಷ್ಟು ಅದನ್ನು ಆರಾಧಿಸ್ತೇವೋ ಅಷ್ಟು ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗೆ ಕುಟುಂಬಕ್ಕೆ, ನಾವು ಒಬ್ಬ ಗಂಡು ಮಗನಾಗಿ ಹುಟ್ಟಿ ಕುಟುಂಬಕ್ಕೆ ದ್ರೋಹ ಮಾಡಿದ್ರು ನಾವು ದುಡಿದಿದ್ದು ಯಾವುದು ಬರ್ಕತ್ ಬರುವುದಿಲ್ಲ. ನಾವು ಯಾರಿಗೋಸ್ಕರ ನಾವು ಕುಟುಂಬಕ್ಕೆ ದ್ರೋಹ ಮಾಡ್ತೀವೋ ಅವ್ರಿಗೆ ಒಳ್ಳೇದಾಗೋಕ್ ಬಿಡೋದಿಲ್ಲ. ಈಗ ಕೆಲವರಿಗೆ ನನ್ನ ಹೆಂಡತಿ ಮಕ್ಕಳು ಉದ್ಧಾರ ಆಗ್ತಕ್ಕಂತ ಕುಟುಂಬಕ್ಕೆ ಪೆಟ್ಟು ಕೊಟ್ಟು ಹೋಗ್ಬಿಟ್ಟು ಎಷ್ಟೋ ದುಡಿತಾನೆ, ಆ ದುಡಿದ ಹಣ ದಕ್ಕುವುದಿಲ್ಲ, ಹೆಂಡತಿ ಮಕ್ಕಳು ಉದ್ಧಾರ ಮಾಡೋಕ್ಕಾಗಲ್ಲ. ಕುಟುಂಬದ ಸೇವೆಯನ್ನು ಮಾಡ್ಲೇಬೇಕು. ದಕ್ಷಿಣ ಕನ್ನಡದ ಸಂಪ್ರದಾಯವೇ ಹಾಗೆ. ಕುಟುಂಬದ ಸೇವೆ, ದೈವ ಸೇವೆಯನ್ನು ಮಾಡಿಕೊಂಡು ಆ ಕಡೆಯಿಂದ ಹೆಂಡತಿ ಮಕ್ಕಳ ರಕ್ಷಣೆ ಅದನ್ನು ಮಾಡ್ಬೇಕು. ಧರ್ಮಯುಕ್ತ, ಅವ್ರನ್ನ ಕಾಪಾಡುವುದು ಧರ್ಮಯುಕ್ತ ನಡೆ. ಆದರೆ ಪಿತ್ರಾರ್ಜಿತ ಆಸ್ತಿಯನ್ನು ಉಪಭೋಗಿಸಿಕೊಂಡು ಅದರಲ್ಲಿ ಒಂದು ತುಣುಕು ತಿಂದರು
ಅದು 10 ರೂಪಾಯಿ ತಿಂದ್ರೆ ಲಕ್ಷಾಂತರ ರೂಪಾಯಿ ನಷ್ಟ ಹೊಂದುವಂತ ವ್ಯವಸ್ಥೆ. ಅದಕ್ಕಿಂತ ಅದರಿಂದ ದೂರ ಇದ್ದು ಸ್ವತಃ ದುಡಿಯುವುದು, ದೈವ ಸೇವೆ ಮಾಡುವುದೇ ಜಾಣತನ. ದೇವರು ಹೊರಗಡೆ ಇಲ್ಲಿ 10 ರೂಪಾಯಿಗಿಂತ ಅಲ್ಲಿ ಲಕ್ಷ ಪಟ್ಟು ಸಹಾಯ ಮಾಡ್ತಾನೆ. ಅದು ದೈವದ ಶಕ್ತಿ. ಇದನ್ನು ಅರಿತ ಎಷ್ಟೋ ಜನರು ವಾಪಸ್ ಬಂದು ಅಮೆರಿಕದಲ್ಲಿ ಇರ್ಲಿ ಎಲ್ಲೇ ಇರ್ಲಿ ಊರಿಗೆ ಬಂದು ದೈವಕ್ಕೆ ಸೇವೆ ಕೊಟ್ಟು ದೈವ ಸೇವೆ ಮಾಡಿ ಕುಟುಂಬ ರಕ್ಷಣೆ ಮಾಡೋಕೆ ಮೊದಲಿನ ಆ ಸಿದ್ಧಾಂತವನ್ನೇ ಅನುಸರಿಸ್ತಾ ಇದ್ದಾರೆ. ಈಗ ನೋಡಿ, ಮೊದಲಿನ ಪಾಲೆಲ್ಲ, ಹಳೆಯ ಕಾಲದ ಪಾಲಲ್ಲೆಲ್ಲ ಹಾಗೆ ಕುಟುಂಬದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಆದ್ರೆ ಅದರಲ್ಲಿ ಎಲ್ಲರಿಗೂ, ಪ್ರತಿ ಜನರಿಗೂ ತಲಸತ್ತಿ ಪಾಲ್ ಮಾಡಿ ಕೊನೆಗೆ ಆ ವ್ಯಕ್ತಿ ಸತ್ತ ನಂತರ ಅದು ಪುನಃ ವಾಪಸ್ ಕುಟುಂಬಕ್ಕೆ ಹೋಗುತ್ತೆ. ಆ ಸಿದ್ಧಾಂತ ಅದು ಪಿತ್ರಾರ್ಜಿತ ಆಸ್ತಿ ಮಾತ್ರ, ತಂದೆ ಗಳಿಸಿದ ಆಸ್ತಿ ಅಲ್ಲ. ತಂದೆಗಳು ಎಲ್ಲರೂ ಸಮಾನ ಪಾಲು ತಗೊಳ್ತಾರೆ. ಪಿತ್ರಾರ್ಜಿತದ ಸ್ವಲ್ಪ ಕನೆಕ್ಷನ್ ಇತ್ತಂದ್ರೂ ದೈವದ ಎಂಟ್ರೆನ್ಸ್ ಬಂದ್ಬಿಡುತ್ತಲ್ಲಿ. ಆ ದೈವ ಆ ಆಸ್ತಿಯಲ್ಲಿ ಅದು ಒಂದು ಪಾಲ್ದಾರ, ಅದ್ರ ಸೇವೆ ನಡಿಬೇಕಾಗಿರುತ್ತೆ. ಈಗ ನೋಡಿ, ನಾನೇ ಅಂತ ಮಾಡುವ, ಈಗ ನಾನು ಕುಟುಂಬದ ಆಸ್ತಿಯಲ್ಲಿ ಪಾಲ್ ತಗೊಂಡು ಹೆಂಡತಿ ಮಕ್ಕಳು ತಿಂತೀನಿ ಅಂದ್ರೆ ಆ ಹೆಂಡತಿ ಮಕ್ಕಳು ಇಲ್ಲಿ ಬಂದು ದೈವಗಳ ಸೇವೆ ಮಾಡೋಕೆ ಆಗುದಿಲ್ಲ. ಅವ್ರಿಗೆ ಬೇರೆ ಕುಟುಂಬ ಆಗಿರ್ತಾರೆ, ಅವ್ರದ್ದು ದೈವಭೂತಗಳಿರ್ತವೆ, ಅದನ್ನ ನೋಡ್ಕೊಳ್ತಾರೆ. ಇಲ್ಲಿ ಆಸ್ತಿಯನ್ನು ಉಪಭೋಗಿಸಿ, ಪಿತ್ರಾರ್ಜಿತ ಆಸ್ತಿಯನ್ನು ಉಪಯೋಗಿಸಿ ಈ ದೈವವನ್ನು ನೋಡಿದ್ರೆ ಅಲ್ಲಿ ನೋಡ್ತಾ ಇದ್ದಾಗ ಈ ದೈವ ಉಪದ್ರ ಕೊಡುತ್ತೆ. ಈ ದೈವದ ಉಪದ್ರ ಕೊಡೋಕೆ ಅವರ ಕುಟುಂಬದ ದೈವಗಳು ಒಪ್ಪಿಗೆ ಕೊಡ್ತವೆ, ಯಾಕೆಂದ್ರೆ ಇವರು ತಪ್ಪು ಮಾಡಿರ್ತಾರೆ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ಉಪಭೋಗಿಸುವಾಗ ದೈವಗಳು ಮನಸ್ಸಿನಲ್ಲಿ ನೆನಪಿಟ್ಟುಕೊಂಡು ನೀವು ಉಪಭೋಗಿಸಿ. ನಿಮ್ಮ ಅಪ್ಪ ಮಾಡಿದ ಆಸ್ತಿ ಆದ್ರೆ ಅಡ್ಡಿಲ್ಲ, ತಂದೆಯ ಆಸ್ತಿ ಆದ್ರೆ ತಗೊಳ್ಬಹುದು, ಅದರಿಂದ ದೈವದ ಯಾವ ಅಬ್ಜೆಕ್ಷನ್ ಮಾಡೋದಿಲ್ಲ. ಆದರೆ ಪಿತ್ರಾರ್ಜಿತ ಆಸ್ತಿ ಅಥವಾ ಕುಟುಂಬಕ್ಕೆ ಅಂದ್ರೆ ಅಕ್ಕ ತಂಗಿಗೆ, ಈ ದಕ್ಷಿಣ ಕನ್ನಡದ ದೈವಗಳ ಸಿದ್ಧಾಂತ ಏನಂದ್ರೆ ಅಕ್ಕ ತಂಗಿ ಅಂದ್ರೆ ಕುಟುಂಬ, ಅವರು ಮನೆಯಲ್ಲಿ ಮಾಡ್ಕೊಂಡು ಅಲ್ಲಿ ಅವರು ಸದಾ ದೀಪ ಬೆಳೆಸ್ಕೊಂಡು ದೈವವನ್ನು ಆರಾಧಿಸಿಕೊಂಡು ಬಂದಿರ್ತಾರೆ, ಅಲ್ಲಿ ಇರ್ತಾರೆ. ಅದನ್ನ ಮಾಡೋದಕ್ಕೆ ಅವರಿಗೆ ಹಕ್ಕು ಕೊಟ್ಟಿರ್ತದೆ ದೈವ. ಆ ದೈವದ ಹೇಳಿಕೆಯೇ ಹಾಗಿರ್ತದೆ. ಅವರಿಗೆ ನೋವನ್ನು ಕೊಟ್ಟು ನೀವು ಬದುಕಿದ್ದೇ ಆದರೆ ಖಂಡಿತ ನಿಮಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಅದು ಅಕ್ಕ ತಂಗಿ, ಕೆಲವರಿಗೆ ಗಂಡು ಮಕ್ಕಳಿಗೆ ಅಕ್ಕ ತಂಗಿಯೇ ಇರುವುದಿಲ್ಲ, ಬರೀ ಗಂಡು ಮಕ್ಳು ಇರ್ತಾರೆ ಒಂದು ತಾಯಿಗೆ. ಅವು ಎರಿಯಬ್ಬಿ ಕಿರಿಯಬ್ಬಿ ಮಕ್ಕಳು ಅಕ್ಕ ತಂಗಿ ಇರ್ತಾರೆ, ಅವ್ರಿಗೆ ಉಪದ್ರ ಕೂಡ ನಮ್ಗೇನು ತಂಗಿ ಇಲ್ಲ ಸ್ವಂತ ಇಲ್ಲ ಅಂದ್ಕೊಂಡು ಅವ್ರಿಗೆ, ಯಾಕಂದ್ರೆ ಅಲ್ಲಿ ಹೆಣ್ಣು ಮಕ್ಕಳು ಇರೋದು, ಅಲ್ಲಿ ಕುಟುಂಬ ದೈವ ಸೇವೆ ಮಾಡುವವರು ಅವರು, ಅವ್ರಿಗೆ ಹೋಗಿ ಉಪದ್ರ ಕೊಟ್ಟರು ದೈವ ಅವರಿಗೊಂದು ಬರಿ ಇಟ್ಟೇ ಇರ್ತದೆ. ಅವರು ಇಲ್ಲಿ 10 ರೂಪಾಯಿ ಲಾಭಕ್ಕೆ ಮಾಡಿದ ಕರ್ಮಕ್ಕೆ ಫಲ ಲಕ್ಷಾಂತರ ರೂಪಾಯಿ ನಷ್ಟ ಕೊಡಿಸೋ ತಾಕತ್ತು ದೈವಕ್ಕಿದೆ, ಮಾಡ್ತದೆ ದೈವ. ಇದನ್ನ ಎಚ್ಚೆತ್ಕೊಳ್ಬೇಕು. ಕೆಲವರು ಎಷ್ಟೋ ಜನ ಎಜುಕೇಟೆಡ್ ಫೂಲ್ಸ್ ಅಂತ, ಎಲ್ಲ ನಾಲೆಜ್ ಇದೆ, ವಿದ್ಯಾವಂತರಾಗಿದ್ದಾರೆ, ಆದ್ರೆ ಈ ಸಿಂಪಲ್ ವಿಚಾರವನ್ನು ದಕ್ಷಿಣ ಕನ್ನಡದ ಈ ಹಿಂದಿನ, ನೀವು ಕಾನೂನು ಎಷ್ಟು ಬರಲಿ, ಕಾನೂನು ಬರಲಿ, ದೈವಕ್ಕೆ ಕಾನೂನಿಲ್ಲ. ಅದೇ ಕಾಂತಾರದಲ್ಲಿ ತೋರಿಸಿದ್ನಲ್ಲ, ನೀನು ಕೋರ್ಟಿಗೆ ಹೋಗುತ್ತಿ, ನಿನ್ನ ತೀರ್ಪನ್ನು ನಾನು ಮೆಟ್ಲಲ್ಲಿ ಮಾಡುತ್ತೀನಿ ಅಂತ ದೈವ ಹೇಳಿದ ಹಾಗೆ. ಹಾಗಾಗಬಾರ್ದಲ್ಲ. ಈ ದೈವಗಳ ಬಗ್ಗೆ ತಿಳಿದುಕೊಂಡು ದಕ್ಷಿಣ ಕನ್ನಡದ ನಮ್ಮ ಹಳೆಯ ಸಂಪ್ರದಾಯವನ್ನು ಅನುಸರಿಸೋಣ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳು ಪಾಲು ತಗೊಳ್ಳದೇ ಇರುವುದೇ ಜಾಣತನ. ಅದರಲ್ಲಿ ತಗೊಂಡ್ರೂ ಅದನ್ನ ಉಪಭೋಗಿಸದೆ ಆ ಕುಟುಂಬಕ್ಕೆ ಲಾಸ್ಟಿಗೆ ಬಿಟ್ಟು ಹೊರಟು ಹೋಗುವುದೇ ಅವನಿಗೆ. ಯಾಕೆಂದ್ರೆ ಇಲ್ಲಿ 10 ರೂಪಾಯಿ ತಿಂದ್ರೆ ಅವನ ಸ್ವಂತ ದುಡಿಮೆ ಲಕ್ಷಾಂತರ ರೂಪಾಯಿ ಹಾಳಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ತಿನ್ನದೆ ಇಲ್ಲೇ ಸೇವೆ ಮಾಡಿದ್ರೆ, 10 ರೂಪಾಯಿ ಸೇವೆ ಹಾಕಿ ದೇವರಿಗೆ ಸೇವೆ ಮಾಡಿ ಅವನು ಸಾತ್ವಿಕವಾದ ಮನಸ್ಸಿದ್ರೆ ಅವನ ಆತ್ಮಕ್ಕೂ ಶಾಂತಿ, ಅವನ ಸತ್ತ ನಂತರ ಪ್ರೇತಕ್ಕೂ ಸದ್ಗತಿ, ಕುಟುಂಬಕ್ಕೂ ಸಂತೋಷ, ಅವರ ಹೆಂಡತಿ ಮಕ್ಕಳು ಕೂಡ ಖಂಡಿತ ಉದ್ಧಾರ ಆಗ್ತಾರೆ. ಜೈ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮಾತಾಯ ಶ್ರೀ ಮಹಾಕಾಳಿ ನಮೋ ನಮಃ. ಶ್ರೀ ಹೈಗುಳಿ ನಮಃ.